ನಮಸ್ಕಾರ ಸ್ನೇಹಿತರೆ. ಕೇವಲ ಅಧಿಕಾರಕ್ಕೆ ಬರಬೇಕು ಅಂತ ಇಂದು ಮುಂದೆ ನೋಡದ ಯೋಜನೆಗಳನ್ನ ಜಾರಿ ಮಾಡೋದ್ರಿಂದ ಅರ್ಥ ವ್ಯವಸ್ಥೆ ಹಳ್ಳ ಹಿಡಿಯುತ್ತೆ ಅನ್ನೋದಿಕ್ಕೆ ಈ ಗ್ಯಾರಂಟಿಗಳೇ ಪ್ರತ್ಯಕ್ಷ ಪ್ರಮಾಣಿತ ಉದಾಹರಣೆಗಳು. ರಾಜಕಾರಣಿಗಳು ಅಧಿಕಾರಕ್ಕೂ ಬರೋಕು ಮುಂಚೆ ಏನೆಲ್ಲ ಭರವಸೆಗಳನ್ನ ಕೊಡ್ತಾರೆ. ಸ್ವರ್ಗನೇ ದರಗಿಳಿಸಿ ಬಿಡ್ತೀವಿ, ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಟೇಲ್ ನಿನಗೂ ಫ್ರೀ, ಗೃಹಲಕ್ಷ್ಮಿ ಯೋಜನೆ ಹಣ 3 ತಿಂಗಳಿಂದ ಅಕೌಂಟ್ ಗಳಿಗೆ ಬಂದೇ ಇಲ್ಲ. ಇದರ ಹಿಂದೆ ಈಗ ಗೃಹ ಜ್ಯೋತಿಗೆ ಗ್ರಹಣ. ಪಂಚ ಗ್ಯಾರಂಟಿಗಳನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡ್ತು. ಇದರಲ್ಲಿ ಎಷ್ಟು ಗ್ಯಾರಂಟಿಗಳು ಸರಿದಾರಿನಲ್ಲಿ ಹೋಗ್ತಾ ಇದಾವೆ? ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿದೆಯಾ? ಎಷ್ಟು ದಿವಸ ಅಂತ ಸಾಲದ ಹೊರೆನ ಹೊತ್ಕೊಳ್ಳೋದಕ್ಕಾಗುತ್ತೆ ಸಂಸ್ಥೆಗಳು? ಕರೆಂಟ್ ಇನ್ನು ಮುಂದೆ ಸಪ್ಲೈ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಎಸ್ಕಾಂಗಳು ಖ್ಯಾತೆ ತೆಗ್ದಿರೋದು. ಯಾಕಂದ್ರೆ ಸರ್ಕಾರ ಅವರಿಗೆ ದುಡ್ಡು ಕೊಟ್ರೆ ತಾನೇ ಕರೆಂಟ್ ಪ್ರೊಡ್ಯೂಸ್ ಮಾಡೋದು. ನಾವು ಡೈರೆಕ್ಟ್ ಆಗಿ ಗ್ರಾಹಕರಿಗೆ ಈಗ ಬಿಲ್ ಕೊಡ್ತೇವೆ, ಅವರಿಂದಲೇ ಹಣ ವಸೂಲಿ ಮಾಡ್ತೇವೆ ಅಂತ ಎಸ್ಕಾಂಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾವೆ. ಜ್ಯೋತಿ ಬೆಳಗಿದ್ಯಾ, ಮನೆ ಲೈಟ್ ಉರಿತಾ ಅಂತ ಹೆಮ್ಮೆಯಿಂದ ಕೇಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವರು. ನಾವು ಪಂಚ ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ಬಡವರ ಪಾಳಿನಲ್ಲಿ ಆಶಾಕಿರಣ ಮೂಡಿಸಿದೀವಿ ಅಂತ ಇದ್ರು. ಈಗ ಅದೇ ಆಶಾಕಿರಣ ಗೃಹ ಜ್ಯೋತಿ ನಂದಿ ಹೋಗ್ತಾ ಇದೆ. ಉಚಿತ, ಖಚಿತ, ನಿಶ್ಚಿತ ಅಂತ ಭರವಸೆಗಳನ್ನು ಕೊಟ್ಟು ಈಗ ರಾಜ್ಯದ ಮೇಲೆ ಹೊರಲಾರದ ಹೊರೆ ಹೊರಿಸಲಾಗಿದೆ. ದಿನಬಳಕೆ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಬಡವರು ಬಗ್ಗರು ಬದುಕೋದಕ್ಕಾಗುತ್ತಾ? ಜ್ಯೋತಿ ಬೆಳಗ್ತಾ, ಉಚಿತ ವಿದ್ಯುತ್ ಸಿಕ್ತಾ ಅಂತ ಈಗ ಕಡೆಗೂ ಕತ್ತಲೆಗೆ ದೂಡ್ಬಿಟ್ರು ಜನರನ್ನ. ಸ್ನೇಹಿತರೆ, ನೀವು ನಂಬುತ್ತಿರೋ ಬಿಡ್ತಿರೋ, ಗ್ಯಾರಂಟಿ ಸ್ಕೀಮ್ಗಳು ಸಂಪೂರ್ಣವಾಗಿ ಬಂದ್ ಆಗೋ ದಿನಗಳು ದೂರ ಇಲ್ಲ. ಪಂಚ ಗ್ಯಾರಂಟಿಗಳನ್ನ ಕೊಟ್ಟು ಜನರ ಮೇಲೆ ಡಬಲ್ ಹೊರೆ ಹಾಕಿ ಯಾವುದನ್ನು ಸರಿಯಾಗಿ ಸರಿದೂಗಿಸಲಾಗದೆ ಹಳ್ಳ ಹಿಡಿದೋಗಿತ್ತು ವ್ಯವಸ್ಥೆ. ಭಾಗ್ಯಲಕ್ಷ್ಮಿಗೆ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು 3 ತಿಂಗಳಿಂದ ಯಾವಾಗ ಬರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಗೃಹ ಜ್ಯೋತಿ ಸಹ ಹಳ್ಳ ಹಿಡಿದೋಗಿದೆ. ಅವೈಜ್ಞಾನಿಕವಾದಂತಹ ಶಕ್ತಿ ಯೋಜನೆ ಜಾರಿಗೆ ತರುವ ಮೂಲಕ KSRTC ಇನ್ನಿಲ್ಲದಂತೆ ಸಾಲದ ಕೂಪಕ್ಕೆ ಕೆಡವಿದ್ದಾಯ್ತು. ಈಗ ಎಸ್ಕಾಂಗಳ ಸರದಿ ನೋಡಿ. ವಿದ್ಯುತ್ ಇಲಾಖೆಗಳಿಗೆ ಹಣ ಪಾವತಿ ಮಾಡೋದಕ್ಕೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಸರ್ಕಾರ ಯಾಕೆ ಒಪ್ಪಿಕೊಳ್ತಾ ಇಲ್ಲ? ಗ್ರಾಹಕರ ಕಿವಿಗೆ ಇನ್ನು ಎಷ್ಟು ದಿವಸ ಹೂವಿಡೋದಕ್ಕೆ ಪ್ರಯತ್ನ ಮಾಡ್ತಾರೆ? ಪಂಚ ಗ್ಯಾರಂಟಿಗಳಲ್ಲೇ ಮಗ್ನ ಆಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೆ ದುಡ್ಡು ಹೊಂದಿಸೋದಿಕ್ಕೆ ಆಗ್ತಾ ಇಲ್ಲ. ನೀರು, ನೆರಳು, ರಸ್ತೆ, ಶಿಕ್ಷಣ, ಆರೋಗ್ಯ, ಅಭಿವೃದ್ಧಿ ಇದೆಲ್ಲ ಹಳ್ಳ ಹಿಡಿದು ಹೋಗ್ಬಿಟ್ಟಿದೆ. ಯಾವಾಗ್ಲೂ ಸಿಕ್ಕವರಿಗೆಲ್ಲ ಫ್ರೀ 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 ಅಂದು ಈಗ ಆರ್ಥಿಕ ಇಲಾಖೆ ಬುಡಮೇಲಾಗಿದೆಯಾ ಅನ್ನೋ ಅನುಮಾನಗಳು ಮೂಡ್ತಾ ಇದಾವೆ. ಶ್ರೀಮಂತ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಇತ್ತು. ಒಂದು ಕಾಲದಲ್ಲಿ ಆರ್ಥಿಕ ಶಿಸ್ತಿಗೆ ಕರ್ನಾಟಕ ಹೆಸರುವಾಸಿಯಾಗಿತ್ತು. ದಿನಗಳು ತುಂಬಾ ದೂರ ಏನು ಇಲ್ಲ. ಪಂಜಾಬ್ ರೀತಿಯ ದಿವಾಳಿ, ಹಿಮಾಚಲ ರಾಜ್ಯದ ರೀತಿಯ ದಿವಾಳಿ ಸಾಲಿಗೆ ಸೇರೋದಿಕ್ಕೆ ಇವರು ಪಂಚ ಗ್ಯಾರಂಟಿಗಳನ್ನ 2023ರಲ್ಲಿ ಘೋಷಣೆ ಮಾಡಿದ್ರಲ್ಲ, ಅದು ಆಗಿ ಹೋಗೋ ಮಾತಲ್ಲ. ಆರ್ಥಿಕವಾಗಿ ಹೊರೆಯಾಗುತ್ತೆ. ಅವೈಜ್ಞಾನಿಕ ಇದು. ಯಾರು ಫಲಾನುಭವಿಗಳಿರ್ತಾರೋ ಅವರಿಗೆ ಮಾತ್ರ ಕೊಡಲಾಗುವುದು ಅಂತ ಆಗ್ಲೇ ನಿರ್ಧಾರ ತೆಗೆದುಕೊಂಡಿದ್ರೆ ಇವತ್ತಿಗೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಗ್ಯಾರಂಟಿಗಳು ಸರ್ಕಾರಕ್ಕೆ ಈಗ ಹೊರೆ ಅಲ್ಲ, ಹೊರೆಯಾಗಿ ಪರಿಣಮಿಸಿದೆ. ನೀವೇ ನೋಡಿ, ಗ್ಯಾರಂಟಿ ಯೋಜನೆಗಳಿಗೆ ಇವರು ಯಾವ ಹಣನ ಉಪಯೋಗಿಸ್ಕೊಂಡ್ರು? SEP, TSP, SC, ST ಯೋಜನೆಗಳಿಗೆ ತೆಗೆದಿಟ್ಟಂತಹ ಹಣ ಅದರಲ್ಲಿ ಸುಮಾರು 20% ನಷ್ಟು ಉಪಯೋಗಿಸ್ಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ನೀವೇ ನೋಡಿ, ಒಂದು ಯೋಜನೆಯಿಂದ ದುಡ್ಡು ತೆಗೆದು ಮತ್ತೊಂದು ಯೋಜನೆಗೆ ಕೊಡೋದಕ್ಕೆ ಇವರೇ ಬೇಕಾ? ಹಾಗಾದ್ರೆ ಪಂಚ ಗ್ಯಾರಂಟಿಗಳನ್ನ ಸೃಷ್ಟಿ ಮಾಡಿದ್ದಕ್ಕೂ ಲಾಭ ಏನಾಯ್ತು? ಇವು ಹೊಸ ಯೋಜನೆಗಳು ಹೆಂಗಾಗತ್ತೆ? ಈಗ ಎಸ್ಕಾಂಗಳಾದ್ರೂ ಎಷ್ಟು ದಿವಸ ಅಂತ ಹೊರೆನ ತಡೆದುಕೊಳ್ಳೋದಕ್ಕೆ ಸಾಧ್ಯ? ಸರ್ಕಾರ ದುಡ್ಡು ಕೊಟ್ರೆ ತಾನೇ ಅವ್ರು ವಿದ್ಯುತ್ ಪ್ರೊಡ್ಯೂಸ್ ಮಾಡೋದಕ್ಕಾಗೋದು. ಇನ್ನು ಮುಂದೆ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ದುಡ್ಡು ಕೊಡಿ, ಇಲ್ಲವಾದ್ರೆ ನಾವು ಜನರಿಗೆ ಬಿಲ್ ಗಳನ್ನ ಕೊಟ್ಟು ಹಣವನ್ನ ಕಲೆಕ್ಟ್ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಎಸ್ಕಾಂಗಳಿಗೆ ದುಡ್ಡೇ ಹೋಗ್ತಾ ಇಲ್ವಂತೆ. 3 ರಿಂದ 4 ತಿಂಗಳ ಹೊರೆ ಇದೆ. ನೀವೇ ನೋಡಿ, ಯಾವ ಎಸ್ಕಾಂಗಳು ಜನರು ಬಿಲ್ ಪಾವತಿ ಮಾಡೋದು ಕೆಲವು ವಾರ ಅಥವಾ ತಿಂಗಳು ಲೇಟ್ ಆಯ್ತು ಅಂದ್ರೆ ಅದಕ್ಕೆ ಬಡ್ಡಿ ಹಾಕಿ ವಸೂಲಿ ಮಾಡ್ತಾ ಇದ್ರು. ಬಿಲ್ ಪಾವತಿ ಮಾಡೋದು ಲೇಟ್ ಆದ್ರೆ ಕರೆಂಟ್ ನೇ ಕಟ್ ಮಾಡ್ತಾ ಇದ್ರು. ಆದ್ರೆ ಸರ್ಕಾರ ತಿಂಗಳುಗಳಿಂದ ಬಿಲ್ಲೇ ಪಾವತಿ ಮಾಡಿಲ್ಲ. ಎಷ್ಟು ದಿವಸ ಅಂತ ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ಸಾಧ್ಯ ಎಸ್ಕಾಂಗಳು? ಈಗ ಫೈನಲ್ ಆಗಿ ಹೇಳಿದವೆ ಸರ್ಕಾರಕ್ಕೆ, ನಮಗೆ ಹಣಕಾಸಿನ ಹೊರೆ ಆಗ್ತಾ ಇದೆ, ಜನರಿಂದ ಡೈರೆಕ್ಟ್ ಆಗಿ ನಾವು ಬಿಲ್ ಕಲೆಕ್ಟ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಈಗ ಎಸ್ಕಾಂಗಳು ಏನ್ ಪ್ಲಾನ್ ಮಾಡಿದಾವೆ ಅಂದ್ರೆ, ಗ್ಯಾರಂಟಿ ಯೋಜನೆ ಬಂದಾದ್ಮೇಲೆ ಕರೆಂಟ್ ಬಿಲ್ ನ 0 ಮಾಡಿ ಕೊಡ್ತಾ ಇದ್ರು. ನಿಮಗೆ 200 ಯೂನಿಟ್ ವರೆಗೂ ಕರೆಂಟ್ ಬಿಲ್ ನ ಉಚಿತ ಕೊಡ್ತಾ ಇದ್ರು. ಗ್ರಾಹಕರಿಗೆ ಬಿಲ್ ನ 0 ಕೊಟ್ಟು ಸರ್ಕಾರದಿಂದ ಆ ದುಡ್ಡನ್ನ ಪಡಿತಾ ಇದ್ರು. ಆದ್ರೆ ಈಗ ಸರ್ಕಾರನೇ ದುಡ್ಡು ಕೊಡ್ತಾ ಇಲ್ಲ ಅವರಿಗೆ. ಈಗ ಎಸ್ಕಾಂಗಳು ಒಂದು ನಿರ್ಧಾರಕ್ಕೆ ಬಂದಿದಾವೆ, ಈ ಉಸಾವರಿನೇ ನಮಗೆ ಬೇಡ,
ನಾವು ಜನರಿಗೆ ಅದೆಷ್ಟು ಬಂದಿರುತ್ತೋ ಬಿಲ್ಲು ಅದನ್ನ ಜನರಿಂದನೇ ವಸೂಲಿ ಮಾಡ್ತೀವಿ. ಸರ್ಕಾರದವರು ಬೇಕಾದ್ರೆ ಜನರಿಗೆ ಅದನ್ನ ಮರುಪಾವತಿ ಮಾಡ್ಲಿ ಅನ್ನುವ ಮನವಿನ ಎಸ್ಕಾಂಗಳು ಈಗ ಇಟ್ಟಿರೋದು. ಇಷ್ಟೊಂದು ಹೊರೆಯನ್ನ ಹೆಂಗೆ ಹೊತ್ಕೊಳ್ಳೋದಕ್ಕೆ ಸಾಧ್ಯ ಎಸ್ಕಾಂಗಳು, ನೀವೇ ಹೇಳಿ ಸ್ನೇಹಿತರೆ. ಇದರಿಂದ ಸ್ಪಷ್ಟ ಆಗಿ ಹೋಗುತ್ತೆ, ಈ ಗೃಹ ಜ್ಯೋತಿ ಜಾಸ್ತಿ ದಿನ ಇರೋದಿಲ್ಲ. ಕರೆಂಟ್ ನ ಫ್ರೀ ಭಾಗ್ಯ ತುಂಬಾ ದಿನ ನಡೆಯೋದಿಲ್ಲ. ಒಂದು ವೇಳೆ ಸರ್ಕಾರ ಏನಾದ್ರೂ ಬಿಲ್ ನ ಡೈರೆಕ್ಟ್ ಆಗಿ ಜನರಿಂದನೇ ಪಡೀರಿ ಅನ್ನೋ ಮನವಿಗೆ ಒಪ್ಪಿಗೆ ಕೊಡ್ತು ಅಂದ್ರೆ ನೀವು ಕರೆಂಟ್ ಬಿಲ್ ಕಟ್ಲೇಬೇಕಾಗತ್ತೆ. ಸರ್ಕಾರ ಆ ದುಡ್ಡನ್ನು ನಿಮ್ ಖಾತೆಗೆ ಅದು ಯಾವಾಗ ಹಾಕುತ್ತೋ ಏನೋ ಗೊತ್ತಿಲ್ಲ. ಗೃಹಲಕ್ಷ್ಮಿ ಯೋಜನೆ ಕಥೆಯಾಗಿದೆಯಲ್ಲ, 3 ತಿಂಗಳಿಂದ ಕಂತಿನ ದುಡ್ಡೇ ಬಂದಿಲ್ಲ. ಹಾಗೆ ಆಗಿ ಒಂದು ದಿನ ಗೃಹ ಜ್ಯೋತಿನೂ ಬಂದಾಗಬಹುದು. ಲಕ್ಷ್ಮಿ ಹೆಬ್ಬಾಳ್ಕರ್ ಏನ್ ಹೇಳ್ತಾರೆ, ನನಗೆ ಅಪಘಾತವಾಗಿತ್ತು, ಇಲಾಖೆಯ ಕಡೆಗೆ ಗಮನ ಕೊಡೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ, 1-2-3 ತಿಂಗಳಿಂದ ದುಡ್ಡು ಬಂದಿಲ್ಲ, ಹಾಕಲಾಗುವುದು ಅಂತ ಭರವಸೆ ಕೊಡ್ತಾರೆ. ನೀವೇ ನೋಡಿ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೂ ದುಡ್ಡು ಜನರ ಅಕೌಂಟ್ಗೆ ಬರೋದು ನಿಲ್ಲೋದಕ್ಕೂ ಏನ್ ಸಂಬಂಧ? ಸರ್ಕಾರದ ಬಳಿ ದುಡ್ಡಿದ್ರೆ ಅವರ ಇಲಾಖೆ ಅವರ ಕೆಲಸನ ನಿರ್ವಹಿಸುತ್ತೆ, ಅಕೌಂಟ್ಗೆ ದುಡ್ಡನ್ನ ಹಾಕುತ್ತೆ. ಅದರಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಾಸ್ಪಿಟಲ್ ನಲ್ಲಿರೋದಕ್ಕೂ ಗೃಹಲಕ್ಷ್ಮಿ ಕಂತಿನ ಹಣ ಸರಿಯಾದ ಸಮಯಕ್ಕೆ ಬಾರದೆ ಇರೋದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಅಂದ್ರೆ ಸರ್ಕಾರದ ಬಳಿ ದುಡ್ಡಿಲ್ಲ. ಇದನ್ನ ಡೈರೆಕ್ಟ್ ಆಗಿ ಅವರು ಹೇಳದೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದವರ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಅಷ್ಟೇ. ಆರ್ಥಿಕವಾಗಿ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ದಿವಾಳಿ ಕಡೆಗೆ ಸಾಗ್ತಾ ಇದೆ. ಇದೇ ಸತ್ಯ ಮತ್ತು ವಾಸ್ತವ. ಇದೇ ಎಸ್ಕಾಂಗಳು ಇನ್ನೊಂದು ಬೇಡಿಕೆ ಇಟ್ಟಿದ್ದಾವೆ ಸರ್ಕಾರದ ಮುಂದೆ. ಮೊದಲೆಲ್ಲ ಏನಾಗ್ತಾ ಇತ್ತು, ಪ್ರತಿ ವರ್ಷ ವಿದ್ಯುತ್ ದರನ ಹೆಚ್ಚಿಗೆ ಮಾಡ್ತಾ ಇದ್ರು. ಇವರು ಅಭಿವೃದ್ಧಿ ಕೆಲಸ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಕಡ್ಡಾಯವಾಗಿ ಪ್ರತಿ ವರ್ಷ ವಿದ್ಯುತ್ ದರ ಹೆಚ್ಚಿಗೆ ಅಂತೂ ಆಗ್ತಾನೆ ಇತ್ತು. ಜನರಿಗೆ ಹೊರೆ ಅಂತೂ ಕೊಡ್ತಾನೆ ಇದ್ರು. ನಾವು ಪ್ರತಿ ವರ್ಷ ಈ ರೀತಿ ದರ ಏರಿಕೆ ಮಾಡ್ತೀವಿ ಅಂತ ಪ್ರಸ್ತಾವನೆ ಕೊಡೋದ್ರ ಬದಲು 3 ವರ್ಷದ ದರ ಏರಿಕೆಯನ್ನ ಒಮ್ಮೆಲೆ ಮಾಡೋದಿಕ್ಕೆ ಅನುಮತಿ ಕೊಡಿ ಅಂತ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ದಾರೆ ನೋಡಿ. ಎಲ್ಲ ಕಡೆಯಿಂದ ಜನರ ಮೇಲೆ ಬರೆ. ನೀವೇ ನೋಡಿ, ಪ್ರತಿ ವರ್ಷದ ದರ ಏರಿಕೆಗೂ 3 ವರ್ಷದ ದರಗಳನ್ನು ಒಟ್ಟುಗೂಡಿಸಿ ಒಂದೇ ಸಾರಿ ದರ ಏರಿಕೆ ಮಾಡಿದ್ರೆ ಜನರ ಪರಿಸ್ಥಿತಿ ಏನಾಗಬೇಡ. ಉದಾಹರಣೆಗೆ ಈ ವರ್ಷ 50 ಪೈಸೆ ವಿದ್ಯುತ್ ದರ ಏರಿಕೆ ಪ್ರಸ್ತಾಪ ಮಾಡ್ತು ಎಸ್ಕಾಂ ಅಂತ ತಿಳ್ಕೊಳ್ಳಿ. ಮುಂದಿನ ವರ್ಷ 60 ಪೈಸೆ, ಅದರ ಮುಂದಿನ ವರ್ಷ 70 ಪೈಸೆ, ಹೀಗೆ ಮಾಡಿದಾಗ ₹1.80 ಆಗುತ್ತೆ ಒಟ್ಟು. ಈಗ ಅನುಮಾನ ಎಲ್ಲಿ ಮೂಡುತ್ತಪ್ಪ ಅಂದ್ರೆ, ₹1.80 3 ವರ್ಷದ ದರ ಏರಿಕೆನ ಒಮ್ಮೆಲೆ ಜನರ ಮೇಲೆ ಹಾಕ್ತಾರಾ? ಇದಿನ್ನೂ ಕ್ಲಾರಿಟಿ ಸಿಗಬೇಕಾಗಿದೆ. ಒಂದು ವೇಳೆ ಏನಾದ್ರೂ 3 ವರ್ಷದ ದರ ಏರಿಕೆನ ಒಟ್ಟಿಗೆ ಕೂಡಿಸಿ ₹1.80, ಉದಾಹರಣೆಗೆ ನಾನು ಹೇಳಿದ್ದು ಅಷ್ಟನ್ನ ಒಮ್ಮೆಲೆ ಜನರ ಮೇಲೆ ಹಾಕೋದಾದ್ರೆ ಯೋಚನೆ ಮಾಡಿ ಎಷ್ಟು ಹೊರೆಯಾಗತ್ತೆ ಅಂತ. ಏನ್ ಕರ್ಮನೋ ಏನೋ ನೋಡಿ, 2026, 27, 28 ಫ್ಯೂಚರ್ ಭವಿಷ್ಯದಲ್ಲಾಗುವ ದರ ಏರಿಕೆಗೆ ನಾವು ಈಗಲೇ ಕೊಡ್ಬೇಕಂತೆ ದುಡ್ಡು. ಇದರಲ್ಲಿ ಏನ್ ಲಾಜಿಕ್ ಇದೆ? ತರ್ಕ ಇದೆಯಾ? ನೀವೇ ಹೇಳಿ. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಇನ್ನೊಂದು ಕಡೆ KMF ನವರು ಸಹ ಬಜೆಟ್ ನ ನಂತರ ಹಾಲಿನ ದರ ಏರಿಕೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ ₹5 ಒಂದೇ ಸಾರಿಗೆ ಏರಿಸ್ತೀವಿ ಅಂತ ಕೂತಿದ್ದಾರೆ. ಜನಸಾಮಾನ್ಯರ ಪಾಡು ಏನಾಗ್ಬೇಕು? ಸ್ನೇಹಿತರೆ, ಒಂದಂತೂ ಸ್ಪಷ್ಟ, ಈಗೇನು ಗ್ಯಾರಂಟಿಯಿಂದ ಫಲಾನುಭವಿಗಳಿದ್ದಾರೆ, ನಮಗೆ ಒಂದ್ ಸ್ವಲ್ಪ ದುಡ್ಡು ಬಂದಿದೆ ಸರ್ಕಾರದಿಂದ ಅಂತ ಸಮಾಧಾನ ಈಗ ಪಟ್ಕೋಬಹುದು. ಮುಂದಿದೆ ಮಾರಿ ಹಬ್ಬ, ಅದರ 1 to double ಈ ರೀತಿ ಬೆಲೆ ಏರಿಕೆ ಮಾಡೋ ಮೂಲಕ ಸರ್ಕಾರ ನಿಮ್ಮ ಜೇಬಿಂದಾನೇ ವಾಪಸ್ ಕಸಿಯುತ್ತೆ. ನೋಡ್ತಾ ಇರಿ. ಇನ್ನೇನು ಬಜೆಟ್ ಬಂತು, ಈಗ ಆಲ್ರೆಡಿ 1 ಲಕ್ಷ ಕೋಟಿ ಕಳೆದ ಬಜೆಟ್ ಅಲ್ಲಿ ಸಾಲ ಇತ್ತು, ಈಗ ಅದು 1.5 ಲಕ್ಷ ಕೋಟಿಗೆ ಏರಿದ್ರು ಯಾವುದೇ ಅನುಮಾನ ಇಲ್ಲ. ನಾವು ಜಂಗಲ್ ರಾಜ್ ಅಂತ ಬಿಹಾರನ ಕರಿತಾ ಇದ್ವಿ, ನೆನ್ಪಿದ್ಯಾ? ಆ ರೀತಿಯ ಜಂಗಲ್ ರಾಜ್ ಬೀಮಾರು ರಾಜ್ಯದ ಹಣೆಪಟ್ಟಿ ನಮ್ಮ ರಾಜ್ಯಕ್ಕೂ ಬರುತ್ತಾ ಗೊತ್ತಿಲ್ಲ. ನಿಮಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.